Namaste friends, welcome to my channel Staircase to Spices. ಇವತ್ತು ನಾನು ಹೈಲಿ ಪ್ರೋಟೀನ್ ರಿಚ್ ಎಗ್ ಮಶ್ರೂಮ್ ಆಮ್ಲೆಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನು 5 ಬಟನ್ ಮಶ್ರೂಮ್ ತಗೊಂಡಿದ್ದೇನೆ. ಮೊದಲಿಗೆ ನಾನು ಗ್ಯಾಸಲ್ಲಿ ಒಂದು ತವ ಇಟ್ಕೊಂಡು ಅದು ಬಿಸಿಯಾದಾಗ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ಒಂದು ದೊಡ್ಡ ಸೈಜ್ ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ ಮತ್ತು 5 ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನಂತರ 5 ಬಟನ್ ಮಶ್ರೂಮನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವಿದನ್ನು ಫ್ರೈ ಮಾಡಿಕೊಳ್ಬೇಕು. ಮಶ್ರೂಮ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮಶ್ರೂಮ್ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಮೆದುಳಿನ ಆರೋಗ್ಯವನ್ನು ಸುಧಾರಿಸಲು ಇದು ತುಂಬ ಹೆಲ್ಪ್ ಮಾಡ್ತದೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದರಿಂದ ಇದನ್ನು ನಾವು ದಿನನಿತ್ಯದ ಆಹಾರದಲ್ಲಿ ನಾವು ಇದನ್ನು ಸೇವಿಸ್ಕೊಳ್ಬೋದು. ಎರಡೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ 3 ಎಗ್ಗನ್ನು ತಗೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ನಂತರ ಟರ್ಮರಿಕ್ ಪೌಡರ್, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಂತರ ನಾವಿದಕ್ಕೆ ಫ್ರೈ ಮಾಡಿಕೊಂಡ ಈರುಳ್ಳಿ, ಮಶ್ರೂಮ್ ಮತ್ತು ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಳ್ಬೇಕು. ಗ್ರೀನ್ ಚಿಲ್ಲಿಯನ್ನು ನಾವು ಡೈರೆಕ್ಟ್ ಹಾಕ್ಕೊಂಡ್ರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ಇದನ್ನು ತಿನ್ಬೋದು, ಯಾಕಂದರೆ ಅಷ್ಟೊಂದು ಖಾರ ಇರೋದಿಲ್ಲ. ಅಲ್ಲದೆ ಈ ಪ್ರೋಸೆಸ್ಸನ್ನು ಮಾಡಿಕೊಂಡ್ರೆ ಆಮ್ಲೆಟ್ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ಇನ್ನು ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಎಗ್ ಜೊತೆ ನಾವು ಮಶ್ರೂಮನ್ನು ಸೇರಿಸೋದ್ರಿಂದ ಎಗ್ಗಿನ ಒಂಥರ ಸ್ಮೆಲ್ ಇರುತ್ತಲ್ಲ, ಅದು ಕೂಡ ತುಂಬ ಕಡಿಮೆ ಆಗ್ತದೆ, ಗೊತ್ತೇ ಆಗೋದಿಲ್ಲ. ಇನ್ನು ಇದನ್ನು ನಾವು ಒಂದು ಹ್ಯಾಂಡ್ ಮಿಕ್ಸರ್ನ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು. ಬೀಟ್ ಮಾಡಿದ ತಕ್ಷಣ ಆಮ್ಲೆಟ್ ಮಾಡೋದಕ್ಕಿಂತ ಒಂದು 5 ಮಿನಿಟ್ಸ್ ಬಿಟ್ಟು ನಾವು ಆಮ್ಲೆಟ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಹಾಗಾಗಿ ನಾನು ಇದನ್ನು 5 ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಬಿಡ್ತೇನೆ. ಗ್ಯಾಸಲ್ಲಿ ನಾನೀಗ ಅದೇ ತವ ಇಟ್ಕೊಂಡು ಇದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ನಾವು ಬೀಟ್ ಮಾಡಿದಂಥ ಎಗ್ಗನ್ನು ಹಾಕ್ಕೊಳ್ಳೋಣ. ನಾನು 3 ಎಗ್ಗನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದೊಂದು ಸೌಟ್ ಕೂಡ ಹಾಕ್ಕೊಳ್ಬೋದು. ಒಂದೊಂದು ಸೌಟಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾದ ಟೇಸ್ಟ್ ಬರ್ತದೆ. ನಾನಿಲ್ಲಿ 3 ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಮಶ್ರೂಮು ಸ್ಕಿನ್ನಿಗೂ ಕೂಡ ಒಳ್ಳೆಯದು, ಅದೇ ರೀತಿ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಮಶ್ರೂಮ್ ತಿಂದರೆ ಸ್ಕಿನ್ ಸಾಫ್ಟ್ ಮತ್ತು ಹೆಲ್ದಿಯಾಗಿರ್ತದೆ. ಕೆಲವರಿಗೆ ಸ್ಕಿನ್ ಒಂಥರ ಕಿತ್ತು ಹೋಗುವ ಥರ ಇರ್ತದೆ, ಅಂಥವರಿಗೆ ಬಹಳ ಒಳ್ಳೆಯದು ಈ ಮಶ್ರೂಮ್. ಮಕ್ಕಳಂತೂ ಈ ಆಮ್ಲೆಟನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಲು ಇದು ತುಂಬ ಹೆಲ್ಪ್ ಮಾಡ್ತದೆ. ಈಗ ಇದನ್ನು ಟರ್ನ್ ಮಾಡಿ ಹಾಕೋಣ. ಟರ್ನ್ ಮಾಡಿ ಹಾಕಿ ಇನ್ನೊಂದು ಸೈಡನ್ನು ಒಂದು 2 ನಿಮಿಷ ಬಿಟ್ಟು ಬಿಡೋಣ. ಈಗ ಒಂದು ಪ್ರೋಟೀನ್ ರಿಚ್ ಆದ ಆಮ್ಲೆಟ್ ಈಗ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.